ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಎಕನಾಮಿಕ್ಸ್ ಎಕ್ಸಾಮಿಗೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಿ. ಆ್ಯನ್ಯುವಲ್ ಎಕ್ಸಾಮ್ 2026 ನಾಡಿದ್ದು ಟ್ಯೂಸ್ಡೇ ಇದೆ ಅಲ್ವಾ? ಸೊ ಎಕ್ಸಾಮ್ ಪ್ರಿಪ್ರೇಷನ್ನು ಹೇಗೆ ನಡೀತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಎಕನಾಮಿಕ್ಸನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾರ್ಡ್ ವರ್ಕ್ ಇರಬೇಕು. ಏನೋ 4 ಲೆಕ್ಕ ಕಲ್ತ್ಕೊಬಿಟ್ಟಿದ್ದೀನಿ ಬಂದುಬಿಡುತ್ತೆ ಅನ್ನುವಂತಹ ಒಂದು ಉತ್ಸಾಹ ಬೇಡ. ಕರೆಕ್ಟಾಗಿ ಥಿಯರಿ ಕ್ವಶನ್ಸ್ಗಳನ್ನು ಕೂಡ ಓದ್ಕೊಳ್ಬೇಕು. ಎಕನಾಮಿಕ್ಸ್ ಇಸ್ ದ ಕಾಂಬಿನೇಷನ್ ಆಫ್ ಬೋತ್ ಪ್ರಾಬ್ಲಮ್ಸ್ ಆ್ಯಂಡ್ ಥಿಯರಿ ಕ್ವಶನ್ಸ್. ಓಕೆನಾ? ಥಿಯರಿ ಅರ್ಥ ಆದ್ರಲ್ವ ನಿಮಗೆ ಪ್ರಾಬ್ಲಮ್ ಮಾಡಲಿಕ್ಕಾಗೋದು. ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ 6 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ಗಳನ್ನ ಕೊಡೋದ್ರ ಜೊತೆಗೆ 6 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಯಾವುದು ಅನ್ನೋದನ್ನು ಹೇಳ್ತೀನಿ. ಆ ಪ್ರಾಬ್ಲಮ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಆ ಲಿಂಕ್ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿದ್ರೆ, ಈಗ ಪ್ಲೇ ಆಗ್ತಿದೆಯಲ್ಲ, ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪ್ಲೇ ಆಗ್ತಿರುವಂತಹ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲೇ ನಾನು ನಿಮ್ಮ ಈ ವರ್ಷಕ್ಕೆ 100% ಯಾವ ಟಾಪಿಕ್ ಬರುತ್ತೋ ಆ ಟಾಪಿಕ್ಕಿನ ಎಲ್ಲ ವೀಡಿಯೋಸ್ಗಳನ್ನ ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. ಅದು ಹಿಂದಿನ ವರ್ಷ ಅಪ್ಲೋಡ್ ಮಾಡಿದ್ದಾಗಿರ್ಬೋದು ಅಥವಾ ಈ ವರ್ಷದ್ದಾಗಿರ್ಬೋದು. ನಾನು 6 ಇಯರ್ ಆಯಿತು ಯೂಟ್ಯೂಬ್ಗೆ ಬಂದು. 6 ಇಯರಲ್ಲಿ ನಿಮಗೆ ಕೊಟ್ಟಿರುವಂತಹ ಎಲ್ಲ ಟಾಪಿಕ್ಸ್ಗಳು ಕೂಡ ನಿಮ್ಮ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂವಿಂದ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟೇ. ಹೈಯೆಸ್ಟ್ ವೀಡಿಯೋಸ್ಗಳು ನಂದು ಅಕೌಂಟೆನ್ಸಿ, ದೆನ್ ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. ಹಾಗಾಗಿ ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರುವ ಈ ವರ್ಷ 2026 ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಎಲ್ಲ ಟಾಪಿಕ್ಗಳನ್ನು ನಾನು ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೂ ಕೂಡ 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಓಕೆನಾ? ಏನೇನು ಕ್ವಶನ್ಸ್ ಕೇಳಿದ್ದಾರೆ, ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬಂದಿದೆ, ಥಿಯರಿ ಕ್ವಶನ್ಸ್ಗಳು ಏನು, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು 1 ಮಾರ್ಕ್ ಆಗಿರ್ಬೋದು, ಪಾರ್ಟ್ ಬಿ ಆಗಿರಬಹುದು, 2 ಮಾರ್ಕ್ಸಿನ ಕ್ವಶನ್ಸ್ ಆಗಿರ್ಬೋದು, 4 ಮಾರ್ಕ್ಸಿನ ಪ್ರಾಬ್ಲಮ್ ಆಗಿರ್ಬೋದು, 6 ಮಾರ್ಕ್ಸಿನ ಪ್ರಾಬ್ಲಮ್ ಆಗಿರಬಹುದು. ದೆನ್ ಫೈನಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಷನ್ ಪಾರ್ಟ್ ಇ, 10 ಮಾರ್ಕ್ಸ್ 100% ಬರುತ್ತೆ ನಿಮಗೆ, ಅದಾಗಿರಬಹುದು. ಎಲ್ಲವನ್ನು ಅಟ್ಯಾಚ್ ಮಾಡಿರ್ತೀನಿ. ಆಲ್ರೆಡಿ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ನ ಅಫ್ಕೋರ್ಸ್ ಇನ್ನೂ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಬಟ್ ಈ ಒಂದು ವಿಡಿಯೋನ ನೋಡಿಕೊಂಡು ನೀವು ನೆಕ್ಸ್ಟ್ ಫಾಲೋ ಅಪ್ ಮಾಡಿಲ್ಲ ಅಂತ ಹೇಳಿದ್ರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಅವರಿಗೆ ನಾನು ಏನು ಕೊಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇದನ್ನು ಇವತ್ತು ಫಸ್ಟ್ ವೀಡಿಯೋ ಅಂದ್ಕೊಳ್ಳಿ. ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಇವತ್ತು ನಾಳೆ 100% ಎಫರ್ಟ್ ಹಾಕಿ ನಾನು ಕೊಡ್ತಾ ಇರುವಂಥ ವೀಡಿಯೋಸ್ಗಳನ್ನ ಫಾಲೋ ಮಾಡಿ. ಎಕನಾಮಿಕ್ಸಲ್ಲಿ 80 ಔಟ್ ಆಫ್ 80 ಪಕ್ಕ ಬರುತ್ತೆ. ಬಟ್ ಯಾವುದೇ ಪೇಪರ್ನ ಅನಲೈಸ್ ಮಾಡಬೇಕು ಅಂತ ಹೇಳಿದರೆ ನಾನು ಕೊಡುವಂತಹ 2025 ಆ್ಯನ್ಯುವಲ್ ಎಕ್ಸಾಮ್, 2024 ಆ್ಯನ್ಯುವಲ್ ಎಕ್ಸಾಮ್, ಅಫ್ಕೋರ್ಸ್ 2023 ಕೂಡ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಟಾಪಿಕ್ಕು ಚೇಂಜ್ ಆಗಿರೋದು, ಒಂದು 2 ಪ್ರಾಬ್ಲಮ್ ಎಂಟ್ರಿ ಆಗಿರೋದು 2025ಅಲ್ಲಿ ಮಕ್ಕಳೇ. ಅದು ಬಿಟ್ಟರೆ ನಿಮಗೆ 23, 24ಅಲ್ಲಿ ಏನು ಕೊಟ್ಟಿದ್ದಾರೆ ಟಾಪಿಕ್ಸ್ಗಳು ಹೈಯೆಸ್ಟ್ ಇಂಪಾರ್ಟೆಂಟು ಈ ವರ್ಷ ನಿಮಗೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಇದು 3 ಇಯರ್ಸ್ದು ನಾನು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿನೇ 6 ಮಾರ್ಕ್ಸ್ ಕೊಡ್ತಾ ಇರೋದು. ದೆನ್ ಅಫ್ಕೋರ್ಸ್ ಅನಲೈಸ್ ಮಾಡಿನೇ 2 ಮಾರ್ಕ್ಸು 4 ಮಾರ್ಕ್ಸು ಕೊಡ್ತೀನಿ. ಇದ್ರ ಜೊತೆಗೆ ಆಲ್ ಮಾಡೆಲ್ ಪೇಪರ್ಸ್ ಆಗಿರಬಹುದು ಅಥವಾ ಪ್ರಿಪ್ರೇಟರಿ ಪೇಪರ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಗೆ ಓದಿಸ್ತಾ ಹೋಗ್ತೀನೋ ಇವತ್ತು ನಾಳೆ, ಅದೇ ರೀತಿ ನಿಮಗೂ ಕೂಡ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಅವ್ರು ಫೇಸ್ ಟು ಫೇಸ್ ಸಿಗ್ತಾರೆ, ನೀವು ಫೇಸ್ ಟು ಫೇಸ್ ಸಿಗಲ್ಲ ಅನ್ನೋದು ಬಿಟ್ಟರೆ ಕೊಡುವಂತಹ ಟಾಪಿಕ್ಸು ಅವರಿಗೂ ನಿಮಗೂ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. 100% ಶ್ಯೂರ್ ಒಳ್ಳೆ ಸ್ಕೋರ್ ಮಾಡೋಕ್ಕೆ ನಾನು ಎಕನಾಮಿಕ್ಸ್ ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಫಾಲೋ ಮಾಡಿ, ವೀಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಾ ಇದ್ದಾಗೆ ನೋಟಿಫಿಕೇಷನ್ ಬರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ನೀವು ಓದೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸು ಓದ್ಕೊಳ್ಳಿ, ಶೇರ್ ಮಾಡಿ ಮಕ್ಕಳೇ. ಓಕೆ ಅಲ್ವಾ? ಹಾಗಾದರೆ ಪಾರ್ಟ್ ಡಿಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸು ಮಕ್ಕಳೇ, ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಾಡೆಲ್ ಪೇಪರಲ್ಲಿ ಒಂದೊಂದು ಪೇಪರಲ್ಲಿ ಒಂದೊಂದು ಕ್ವಶನ್ ಇದೆ ಅಲ್ವಾ ಮಕ್ಕಳೇ? ನಿಮಗೂ ಕೂಡ ಯಾವುದು ಓದಬೇಕಪ್ಪ ಅನ್ನೋ ಟೆನ್ಷನ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೋಸ್ಕರ ನಾನು ಇಲ್ಲಿ 2 ಟಾಪಿಕ್ನ ರೈಸ್ ಮಾಡಿದ್ದೀನಿ. 100% 2025ಗೂ ಕೂಡ ಇದೇ ಟಾಪಿಕ್ ಕೇಳಿದರು, 2024ಗೂ ಕೂಡ ಇದೇ ಟಾಪಿಕ್ ಕೇಳಿದರು. 100% ನನ್ನ 13 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಫೀಲ್ ಆಗ್ತಾ ಇದೆ ಈ ಸಲ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನೇ ಕೇಳ್ತಾರೆ ಅಂತ ಹೇಳ್ಕೊಂಡು. ಆಯ್ತಪ್ಪ, ಇದು 2 ಕೇಳಲಿಲ್ಲ ಅಂದ್ಕೊಳ್ಳಿ. ನಾನಿವಾಗ ನಿಮಗೆ ಪಾರ್ಟ್ ಡಿಯಲ್ಲಿ 2 ಕ್ವಶನ್ ಕೊಡ್ತಾ ಇದ್ದೀನಲ್ಲ, ಇದು 2 ಕೇಳಲಿಲ್ಲ ಅಂತ ಹೇಳಿದ್ರೆ ನೀವು ಟೋಟಲ್ಲಾಗಿ ಅವ್ರು ಕೊಟ್ಟಿರೋ ಕ್ವಶನ್ಸ್ ಎಷ್ಟು? 5 ಕ್ವಶನ್ಸ್. ನೀವು ಎಷ್ಟು ಅಟೆಂಡ್ ಮಾಡಬೇಕು? 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಆ 3 ಕ್ವಶನ್ಸ್ ನೀವು ಬರೆಯೋ ರೀತಿ ನಾನು ಕ್ವಶನ್ಸನ್ನು ಕೊಡ್ತೀನಿ. ಅದೇನಾದರೂ ಆಗಿರ್ಬೋದು. ಆ ಕ್ವಶನ್ ಬರುತ್ತೋ ಇಲ್ವೋ ನಾನು ಕೊಟ್ಟಿದ್ದು, ಬಟ್ 3 ಕ್ವಶನ್ಸ್ ಅಂತೂ ನೀವು ಅಟೆಂಡ್ ಮಾಡ್ಬೋದು.
ಕೊಟ್ಟಿರೋ 5 ಕ್ವಶನ್ಸಲ್ಲಿ 100% 3 ಕ್ವಶನ್ಸ್ ನಿಮಗೆ ಗೊತ್ತಿರೋ ರೀತಿ ನಿಮ್ಮನ್ನು ಪ್ರಿಪೇರ್ ಮಾಡೋದು ನನ್ನ ಜವಾಬ್ದಾರಿ. ಓಕೆ ಅಲ್ವಾ? ಆಯಿತು. ಹಾಗಿದ್ರೆ ನೋಡ್ತಾ ಹೋಗೋಣ ಯಾವುದ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ಗಳಂತ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಇಂಡಿಫರೆಂಟ್ ಕರ್ವ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ಸ್. ಓಕೆನಾ? ಇಂಡಿಫರೆನ್ಸ್ ಕರ್ವ್ ಏನಿದೆ ಅದನ್ನು ನೀವು ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ಸ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಅದರಲ್ಲಿ 3 ಡಯಾಗ್ರಾಮ್ಸ್ ಬರುತ್ತೆ. ಆ 3 ಡಯಾಗ್ರಾಮ್ಸ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡೇ ಬರಿಬೇಕು. ಒಂದು ಸಲ ನಾನು ಶೋ ಮಾಡ್ತೀನಿ ಇಲ್ಲಿ ಯಾವ ರೀತಿ ಅಂತ. ನೋಡಿ, ಇದು ಪಾರ್ಟ್ ಡಿ, ಕರೆಕ್ಟಾ? ಪಾರ್ಟ್ ಡಿ ಅಲ್ಲಿ ಇಂಡಿಫರೆನ್ಸ್ ಕರ್ವ್ ಏನಿದೆ ಇಲ್ಲಿ ನೋಡಿ, ಇಂಡಿಫರೆನ್ಸ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಇದೆ, ಕರೆಕ್ಟಾ? ನೆಕ್ಸ್ಟ್ ಹೈಯರ್ ಇಂಡಿಫರೆನ್ಸ್ ಕರ್ವ್ ಗಿವ್ಸ್ ಗ್ರೇಟರ್ ಲೆವೆಲ್ ಆಫ್ ಯುಟಿಲಿಟಿ, ಕರೆಕ್ಟಾ? 2 ಡಿಫರೆನ್ಸ್ ಕರ್ವ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರು. ನೋಡಿ, ಇಲ್ಲಿ 2+2+2 ಕೊಟ್ಟಿದ್ದಾರೆ. ಇದು ಬೋರ್ಡಿನ ಸ್ಕೀಮ್, ಇದು ಆನ್ಸರ್ ನಿಮಗೆ. ಇಲ್ಲಿ ಒಂದು ಡಯಾಗ್ರಾಮ್ಗೆ ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿದರೆ 2, ಇನ್ನೊಂದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಿದರೆ 2, ಇನ್ನೊಂದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಿದರೆ 2. ಬಟ್ ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಇಂಡಿಫರೆನ್ಸ್ ಕರ್ವ್ನ ಮೀನಿಂಗ್ನ ಬರೆದು ಒಂದು 4 ಪಾಯಿಂಟು ನೀವು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬರೆದಿಟ್ಟು ಬಂದರೆ 4 ಮಾರ್ಕ್ಸ್ ಅಂತೂ ಖಂಡಿತ ಸಿಗುತ್ತೆ, ಇನ್ಕ್ಲೂಡಿಂಗ್ 3 ಡಯಾಗ್ರಾಮ್ಸ್ ಬರೀಬೇಕು. ಸೊ ಇಫ್ ಪಾಸಿಬಲ್ ಮಕ್ಕಳೇ, ನಾನು ಆನ್ಸರ್ನ ಡೀಟೇಲಾಗಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಕ್ವಶನ್ಸ್ ಕೊಡಲಿಕ್ಕೆ ಟೈಮ್ ಬೇಕು, ನೀವೇ ಯೋಚನೆ ಮಾಡಿ. ನಾನೊಬ್ಬಳು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಕೊಡಬೇಕು. ಸುಮ್ಮನೆ ಎಲ್ಲಿಂದನೋ ಎಲ್ಲೋ ತೆಗೆದು ಕಾಪಿ ಪೇಸ್ಟ್ ಅಂತೂ ಮಾಡೋದಲ್ಲ. ಹಾಗಾಗಿ ನನಗಿವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅನಲೈಸ್ ಮಾಡಿನೇ ಕೊಡಬೇಕು. ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರೆಸೆಂಟ್ ಇಲ್ಲಿರುವ ಸ್ಟೂಡೆಂಟ್ಸನ್ನು ಕೂಡ ಗಮನಿಸಬೇಕು, ಯಾರಿಗೂ ಕೂಡ ಮೋಸ ಆಗಬಾರ್ದಲ್ಲ. ಹಾಗಾಗಿ ನನಗೆ ಟೈಮ್ ಸ್ವಲ್ಪ ತೊಗೊಳತ್ತೆ. ಕ್ವಶನ್ಸ್ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡಿ, ಪ್ರಿಪೇರ್ ಆಗಿ. ನೆಕ್ಸ್ಟ್ ಸೆಕೆಂಡು, ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಎ ಟೇಬಲ್ ಆ್ಯಂಡ್ ಡಯಾಗ್ರಾಮ್. ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್, ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್ ಆ್ಯಂಡ್ ಆಲ್ಸೋ ಟೇಬಲ್. ಓಕೆನಾ? ಅಲ್ಲಿ ನಿಮಗೆ ಮಾರ್ಜಿನಲ್ ಯುಟಿಲಿಟಿ ಮೀನಿಂಗ್ ಬರೀಬೇಕು. ನಾನು ಹೇಳಿರ್ತೀನಲ್ಲ, ಮಾರ್ಜಿನಲ್ ಯುಟಿಲಿಟಿ ಮೀನಿಂಗ್ ಬರೀಬೇಕು ಮಕ್ಕಳೇ. ಮೀನಿಂಗ್ನ ಬರೆದಾದ್ರ ಮೇಲೆ ನೀವು ಟೇಬಲ್ನ ಹಾಕಬೇಕು. ಪ್ರೋಸೆಸ್ ನೆನ್ಪಿಟ್ಕೊಳ್ಳಿ, ಟೇಬಲ್ ಹಾಕಬೇಕು. ಆ ಟೇಬಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮಾರ್ಜಿನಲ್ ಯುಟಿಲಿಟಿ ಏನು, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಏನು ಅನ್ನೋದನ್ನು ನಾವು ತಗೊಳ್ತಾ ಹೋದಾಗೂ ಕೂಡ ಅದು ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಟೇಬಲ್ ಮೆನ್ಷನ್ ಮಾಡುತ್ತೆ. ಸೊ ಅದನ್ನು ನಾವು ಡಯಾಗ್ರಾಮಲ್ಲಿ ತೋರಿಸ್ಬೇಕು. ಓಕೆ ಅಲ್ವಾ? ಸೊ ಈ ರೀತಿಯಾಗಿ ಬರಿಬೇಕು. ಇದೆರಡು ಇಂಪಾರ್ಟೆಂಟು. ಸೊ ಇದು ಎರಡರಲ್ಲಿ ಒಂದು ಟಾಪಿಕ್ಕು 100% ಗ್ಯಾರಂಟಿ, 90% ಎಫರ್ಟ್ ಹಾಕಿ. ಅಫ್ಕೋರ್ಸ್ ನಾವು ಗ್ಯಾರಂಟಿ ಅಂತ ಕೊಟ್ಟರು ಮೇಲೂ ಕೂಡ ಏನಾದರೂ ಚೇಂಜಸ್ ಆಯಿತು ಅಂತ ಹೇಳಿದರೆ 3 ಕ್ವಶನ್ಸಿಗೆ ನೀವು ರೆಡಿ ಇರೋದು ನನ್ನ ಜವಾಬ್ದಾರಿ. ನೆಕ್ಸ್ಟು ಪ್ರಾಬ್ಲಮ್ಮು, ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? APL, TPL, MPL ಪ್ರತಿ ವರ್ಷವೂ 4 ಮಾರ್ಕ್ಸಿಗೆ ಬರ್ತಾ ಇದ್ದು ಪ್ರಾಬ್ಲಮ್ಮು ಈ ಸಲ 6ಗೆ ಬರ್ತಾ ಇದೆ. ಯಾಕೆ ಏನು ಅನ್ನೋದು ಅದು ಕ್ಯಾಲ್ಕುಲೇಷನ್ಸ್ ಬೇರೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಚಾಪ್ಟ್ರಲ್ಲಿ ನಿಮಗೆ 6 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ನ ತೆಗಿಬೇಕು ಅಂತ ಬಂದಾಗ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಈ ಟಾಪಿಕ್ಕು 6 ಮಾರ್ಕ್ಸಿಗೆ ಇದೆ. ನಿಮಗೆ ಕೆಲವೊಂದು ಮಕ್ಕಳಿಗೆ ಫೀಲ್ ಆಗ್ಬೋದು, ಇದೇನಿದು ಇಷ್ಟು ಈಸಿ ಪ್ರಾಬ್ಲಮ್ನ 6 ಮಾರ್ಕ್ಸಿಗೆ ಕೊಟ್ಟಿದ್ದಾರಲ್ಲ ಅಂತ. ಬಟ್ ಇದು 6 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಮತ್ತು ನೀವು ಬರುತ್ತೆ ಅಂತ ಓವರ್ ಕಾನ್ಫಿಡೆಂಟಾಗಿ ಹೋಗಬೇಡಿ. ಈ ಪ್ರಾಬ್ಲಮ್ನ ಕಲ್ತ್ಕೊಳ್ಳಿ. ಇದನ್ನು ನಾನು ಲಿಂಕ್ 1ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. TVC, TC, AVC, SCSCನ ಲಿಂಕ್ 2ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಈ ಪ್ರಾಬ್ಲಮ್ನ ಕಲ್ತ್ಕೊಳ್ಳಿ. ಎಷ್ಟು ಈಸಿ ಇದೆ ಮಕ್ಕಳೇ. ಅವ್ರು ಕೊಟ್ಟಿರೋ 3 ಟಾಪಿಕ್ನು 3 ಕಾಲಮ್ ನಾವು ಫಸ್ಟ್ ಹಾಕೋಬಿಡ್ಬೋದು. ಫಿಕ್ಸ್ಡ್ ಕಾಸ್ಟ್ ಕೂಡ ಅವ್ರು ಕೊಟ್ಟಿರ್ತಾರೆ. ಹಾಗಾಗಿ ಈಸಿ ಇದೆ. ನೆಕ್ಸ್ಟು GDP 1, GDP 2. ಇದೇನಿದು GDP 1, 2 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಬೇಡಿ. GDP ಮೇಲೆ 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನಿಮಗೆ ಕೇಳಿದ್ದಾರೆ. ಒಂದರಲ್ಲಿ 4 ಕ್ಯಾಲ್ಕುಲೇಷನ್ ಮಾಡಿ, ಇನ್ನು 2 ಥಿಯರಿ ಟಾಪಿಕ್ ರೈಸ್ ಮಾಡಿದ್ದಾರೆ ಪ್ರಾಬ್ಲಮಲ್ಲೇ. ಇನ್ನೊಂದು ಕಂಪ್ಲೀಟಾಗಿ ನಿಮಗೆ GDP ಪ್ರಾಬ್ಲಮ್ ಇದೆ. ಕಂಪ್ಲೀಟ್ GDP ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಲಾಸ್ಟ್ ಇಯರ್ ಕೇಳಿದ್ರಲ್ಲ ಸೇಮು. ಈ ಪ್ರಾಬ್ಲಮ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ ಲಿಂಕನ್ನು ಅಟ್ಯಾಚ್ ಮಾಡ್ತೀನಿ. ನಿಮಗೇನು ಚೇಂಜ್ ಆಗಲ್ಲ, ಆಲ್ಮೋಸ್ಟ್ ಸೇಮ್. ಇಲ್ಲಿ ಚೇಂಜ್ ಆಗೋದೇನು ಅಂತ ಹೇಳಿದ್ರೆ ಅವ್ರು ಏನು ಇಲ್ಲಿ ಕ್ರೋರ್ಸಲ್ಲಿ ಅಮೌಂಟ್ ಕೊಟ್ಟಿರ್ತಾರಲ್ಲ, ಆ ಅಮೌಂಟ್ ಚೇಂಜ್ ಆಗುತ್ತೆ. ಕ್ಯಾಲ್ಕುಲೇಷನ್ ಚೇಂಜ್ ಆಗಲ್ಲ, ಫಾರ್ಮುಲಾ ಚೇಂಜ್ ಆಗಲ್ಲ, ಕಾನ್ಸೆಪ್ಟ್ ಚೇಂಜ್ ಆಗಲ್ಲ, ಯಾವುದು ಚೇಂಜ್ ಆಗಲ್ಲ. ಹಾಗಾಗಿ ಆ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನ ವಾಚ್ ಮಾಡಿ. ಇದು 4ರಲ್ಲಿ ನಿಮ್ಮ ಒಂದು ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ 2 ಪ್ರಾಬ್ಲಮ್ಮು ಬರುತ್ತೆ. ಒಂದಂತೂ ಹೇಗಿದ್ರೂ ಬರುತ್ತೆ. GDP ಬಂದರೆ ಇದು 2 ಬರಲ್ಲ. ಇದು 2 ಬಂತು ಅಂತ ಹೇಳಿದ್ರೆ GDP ಬರಲ್ಲ. ಅಕಸ್ಮಾತ್ 2 ಬಂತು ಅಂತ ಹೇಳಿದ್ರೆ 12 ಮಾರ್ಕ್ಸ್ ಪಕ್ಕ ಎಟ್ ಎನಿ ಕಾಸ್ಟ್. ಈ 3 ಪ್ರಾಬ್ಲಮ್, 3 ಅಲ್ವಾ GDP, 2 ಥರ ಮೆಥಡ್ ಏನಲ್ಲ, ಅದು 2 ಪ್ರಾಬ್ಲಮ್ ಅಷ್ಟೇ. ಈ 3 ಪ್ರಾಬ್ಲಮ್ನ 100% ನೀಟಾಗಿ ಪರ್ಫೆಕ್ಟ್ ಮಾಡ್ಕೊಳ್ಳಿ 6 ಮಾರ್ಕ್ಸಿಗೆ. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟು 3rd ಒನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕು ಕ್ವಶನ್ಸ್ಗಳನ್ನ.
ನಾನು ಹೇಗೆ ಇಂಪಾರ್ಟೆಂಟು ಹಾಗೆ ಕೊಟ್ಟಿದ್ದೀನಿ. ಓಕೆ, ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ದು ನಿಮಗೆ ಆನ್ಸರ್ ಇರುತ್ತಲ್ವ ನಿಮ್ಮ ಹತ್ರ. ಇದು ನೋಡಿ, GDP ಆನ್ಸರ್ದು ಸ್ಕೀಮು ಹೀಗಿದೆ. ನೆಕ್ಸ್ಟು ನಿಮಗೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಬೋರ್ಡ್ ಕೀ ಆನ್ಸರ್ ಇದು 6 ಮಾರ್ಕ್ಸಿಗೆ. 2024 ಕೇಳಿದರು. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಹೇಳಿದ್ರೆ ನೋಡಿ, ಸೊ ಈ ರೀತಿ ಅದರಲ್ಲಿ ಮೇಯ್ನ್ ಪಾಯಿಂಟ್ಸ್ಗಳೇನು ಬರುತ್ತೆ ಅದನ್ನು ಬರೆದು ಅದ್ರ ಫಾರ್ಮುಲಾನ ಬರಿಬೇಕು. ಎಕ್ಸ್ಪ್ಲನೇಷನ್ ಬೇಕು, ಬ್ರೀಫ್ ಎಕ್ಸ್ಪ್ಲನೇಷನ್ ನೀಡಿದೆ. ಇದಕ್ಕೆ ನೀಡ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿದ್ದಾರೆ. ಬಟ್ 100% ಇಷ್ಟು ಬರೆದ್ರಂತೂ 3 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಪಾಸ್ ಮಾಡಿ ಬರ್ಕೊಳ್ಳಿ. ಹೇಳಿದ್ನೆಲ್ಲ ಪಾಸಿಬಲ್ ಇದ್ದರೆ ಆನ್ಸರ್ನ ಕೊಡ್ತೀನಿ. ನೆಕ್ಸ್ಟು, ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ ಆನ್ ದ ಪ್ರೋಸೆಸ್ ಆಫ್ ಡೆಪಾಸಿಟ್ ಆ್ಯಂಡ್ ಲೋನ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ, ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಎಟ್ ಎ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್, ಇದು ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಸಪ್ಲೈ ಕರ್ವ್ with the help of a diagram. Elucidate the functions of money, most important. Functions of money, how does money overcome the shortcomings of barter system. List out the merits and demerits of fixed and flexible exchange rate. Very 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 important. ಕರೆಕ್ಟಾಗಿ ನೋಡ್ಕೊಳ್ಳಿ. ದೆನ್ ಕೊಟ್ಟಿರುವಂಥ 12 ಕ್ವಶನ್ಸು, ಜಾಸ್ತಿ ಏನು ಕೊಟ್ಟಿಲ್ಲ, ಟೆನ್ಷನ್ ಮಾಡ್ಕೊಳ್ಬೇಡಿ. ಎಕ್ಸ್ಪ್ಲೈನ್ ದ ಓಪನ್ ಮಾರ್ಕೆಟ್ ಆಪರೇಷನ್ ಹೇಳ್ಬಿಟ್ಟಿದ್ದೀನಿ, ಇಂಪಾರ್ಟೆಂಟ್ ಅಂತ. ಇದು ನೋಡಿ, ಮೆರಿಟ್ಸು ಇಂಪಾರ್ಟೆಂಟ್ ಅಂತ ಹೇಳಿದ್ರ ಮೇಲೆ ನಿಮಗೆ ಒಂಚೂರು ಆನ್ಸರ್ ಶೋ ಮಾಡಿದರೆ ಬೆಟರ್ ಅಲ್ವಾ. ಇದು ಹೇಳಿದ್ನಲ್ಲ, ಫಿಕ್ಸ್ಡ್ ಆ್ಯಂಡ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ಸ್ ಇಂದು ನೋಡಿ 3+3 ಅಂತ ಹೇಳಿದ್ದಾರೆ. ಇಷ್ಟು ಪಾಯಿಂಟ್ಸ್ ಬರೆದ್ರೆ 3 ಇಲ್ಲಿ ನೋಡಿ, ಇದಕ್ಕೆ 3 ಎಕ್ಸ್ಪ್ಲನೇಷನ್ ಇಲ್ಲ, ಎಷ್ಟು ಈಸಿ ಇದೆ. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಿಗೆ ಇಷ್ಟು ಪಾಯಿಂಟ್ ಬರೆದ್ರೆ 3 ಕೊಡ್ತಾರೆ, ಇದಕ್ಕೆ 3 ಕೊಡ್ತಾರೆ. 100% ಕೇಳ್ತಾರೆ, ಡೋಂಟ್ ವರಿ. ಪ್ರಿಪ್ರೇಟ್ರಿಯಲ್ಲೂ ಕೇಳಿದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಕೊಡ್ತಾ ಇರುವಂತಹ ಫಸ್ಟ್ ಏನು ಹೇಳಿದೆ, 2 ಮತ್ತು 4 ಪ್ರಾಬ್ಲಮ್ ಜೊತೆಗೆ ಇವಾಗ ಏನು 12 ಕ್ವಶನ್ ಕೊಡ್ತಾ ಇದ್ದೀನಿ. ಇದು ನೋಡಿದ್ರೆ 3ಕ್ಕೆ ನೀವು ಪಕ್ಕ ಇರ್ತೀರಿ. 100% ಮಧ್ಯಾಹ್ನದೊಳಗೆ ಹೇಗಾದರೂ ಮಾಡಿ ಕಲ್ತ್ಬಿಡಿ. ಓಕೆ, ಅದಕ್ಕೆ ಮಾರ್ನಿಂಗ್ ಬೇಗ ಹಾಕ್ತಾ ಇದ್ದೀನಿ. ಇದಿಷ್ಟು ಆನ್ಸರು ಆಯಿತಾ. ನೆಕ್ಸ್ಟು ನಾನು ಯಾವ್ದು ಹೇಳ್ತಾ ಇದ್ದೆ, ಎಕ್ಸ್ಪ್ಲೈನ್ ದ ಓಪನ್ ಮಾರ್ಕೆಟ್ ಆಪರೇಷನ್ಸು. ಓಪನ್ ಮಾರ್ಕೆಟ್ ಆಪರೇಷನ್ನು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಓಪನ್ ಮಾರ್ಕೆಟ್ ಆಪರೇಷನ್ಸು ಇಲ್ಲಿದೆ. ಇದಕ್ಕೆ ಎಕ್ಸ್ಪ್ಲನೇಷನ್ ನೀಡಿದೆ ಮಕ್ಕಳೇ. ಸೊ ಟಾಪಿಕ್ ಯಾವುದು ಅಂತ ನೀವು ಒಂದ್ಸಲ ನೋಡ್ಕೊಳಕ್ಕೆ, ನಿಮ್ಮ ಹತ್ರ ಸೋರ್ಸ್ ಇರುತ್ತೆ. ಟಾಪಿಕ್ ಅದು ಹೌದೋ ಅಲ್ವೋ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದಲ್ಲ, ಅದಕ್ಕೆ ನಾನಿಲ್ಲಿ ಶೋ ಮಾಡ್ತಾ ಇರೋದು. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಆ್ಯನ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಫಾರ್ ಇಂಪೋರ್ಟ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್. Explain the classification of expenditure. Explain the classification of expenditure. Important topic. ಎಕ್ಸ್ಪೆಂಡಿಚರಿನ ಕ್ಲಾಸಿಫಿಕೇಷನ್ಸು ಬರಿಬೇಕು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಪಾಯಿಂಟ್ಸ್ ಆಗಿ ಇನ್ನೂ ಚೆನ್ನಾಗಿದೆ, ನೋಡ್ಕೊಳ್ಳಿ. ರೈಟ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ GDP ಆ್ಯಸ್ ಆ್ಯನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ. ಎಕ್ಸ್ಪ್ಲೈನ್ ದ ಶೇಪ್ಸ್ ಆಫ್ ಟೋಟಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್, ನೆಕ್ಸ್ಟು ಮಾರ್ಜಿನಲ್ ಪ್ರಾಡಕ್ಟ್ ಕರ್ವ್ಸು. ನೋಡಿ, ಇದು ನಿಮಗೆ ನೆನಪಿರ್ಬೇಕು, ನಾನು ಹೇಳೋದ್ನಲ್ಲ ನಿಮಗೆ, GDP ಪ್ರಾಬ್ಲಮ್ ಕೇಳಿದ್ರೆ TP AP MP ಕೇಳಲ್ಲ, ABC SEC ಕೇಳಲ್ಲ ಹೇಳೋದ್ನಲ್ಲ. ಆವಾಗ GDP ಪ್ರಾಬ್ಲಮ್ ಬಂದರೆ ಈ ಥಿಯರಿ ಟಾಪಿಕ್ ಬರೋ ಚಾನ್ಸಸ್ ಸುಮಾರಿದೆ. 2 ಪ್ರಾಬ್ಲಮ್ ಬಂದರೆ ಓಕೆ, ಥಿಯರಿ ಟಾಪಿಕ್, ಹಾಗಾಗಿ ಇದು ಇಂಪಾರ್ಟೆಂಟು. ದೆನ್ ಎನಲೈಸ್ ದ ಪಾಯಿಂಟ್ಸ್ ಆಫ್ ಎಲಾಸ್ಟಿಸಿಟಿ ಎಲಾಂಗ್ ಎ ಲೀನಿಯರ್ ಡಿಮ್ಯಾಂಡ್ ಕರ್ವ್. ನೆಕ್ಸ್ಟು ನಿಮಗೆ ಫಂಕ್ಷನ್ಸ್ ಆಫ್ ಮನಿ ಹೇಳಿದೆ ಅಲ್ಲ ನಾನು, ಇಂಪಾರ್ಟೆಂಟ್ ಕ್ವಶನ್ಸು ನೋಡಿ. ಈ ರೀತಿ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೋರ್ಡಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ. ಮನಿ ಈಸ್ ದ ಕಾಮನ್ಲಿ ಅಕ್ಸೆಪ್ಟೆಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಬರೆದು, ಫಂಕ್ಷನ್ಸ್ ಆಫ್ ಮನಿ ಯಾವ್ದು ಬರೆದು, ಬಾರ್ಟರ್ ಸಿಸ್ಟಮ್ ಹೇಗೆ ಅದು ಓವರ್ಕಮ್ ಅಂತ ಹೇಳಿ ಕೇಳಿದಾರಲ್ಲ ಅವರು. ಸೊ ಈ ರೀತಿ ಪಾಯಿಂಟನ್ನು ಬರೀಬೇಕು. ಸ್ಮಾಲ್ ಎಕ್ಸ್ಪ್ಲನೇಷನ್ ನೀಡಿದೆ, ಬಟ್ ಇಷ್ಟು ಬರೆಯೋದೇನು ಅದು ಕಡಿಮೆ ಮಾತಲ್ಲ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಬರೆಯೋದು. ಹಾಗಾಗಿ ಗುಡ್ ಸ್ಕೋರ್ ಇದು, ನೋಡ್ಕೊಳ್ಳಿ ಮಕ್ಕಳೇ, ಓಕೆನಾ. ಸೊ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ ನಾನಿವಾಗ. ಇದು ನಿಮಗೆ ನೀಡಿತ್ತು ಇದು ಒಂದು ವಿಡಿಯೋ. ಇವಾಗ ಒಂದು ಐಡಿಯಾ ಬಂತು ನಿಮಗೆ ಯಾವ ಥರ ಏನು ಅಂತ ಹೇಳ್ಕೊಂಡು ಅಂತ. ಅದೇ ಹೇಳಿದ್ನಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವೆರಿ ಸೂನ್ 4 ಮಾರ್ಕ್ಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. 2025 ಆ್ಯನ್ಯುವಲ್ ಪೇಪರ್ ನಿಮ್ಮ ಹತ್ರ ಇದ್ದರೆ ಆ ಪೇಪರ್ಲಿರೋ ಕ್ವಶನ್ಸ್ಗಳಿಗೆ 100% ಪ್ರಿಪೇರ್ ಆಗಿ. ನಾನು ಕೊಡುವಂಥದ್ದು ಅಷ್ಟು ಕ್ವಶನ್ಸು ಅದರಲ್ಲಿರುತ್ತೆ. 2025-24 ನಾನು ಕವರ್ ಮಾಡೇ ಮಾಡ್ತೀನಿ. ಎಷ್ಟೇ ಮಾಡೆಲ್ ಪೇಪರ್ ಇದ್ದರೂ ಏನೇ ಇದ್ದರೂ ಕೂಡ ಅದು ಓದೋ ಮೆಥಡೇ ಹಾಗೆ. ಮಾಡೆಲ್ ಪೇಪರ್ ಜೊತೆಗೆ ಲಾಸ್ಟ್ ಇಯರ್ ಪೇಪರ್ಸು ಓದಬೇಕು. ಲಾಸ್ಟ್ ಇಯರ್ ಅದು ಎಕನಾಮಿಕ್ಸಲ್ಲಿ ಪ್ರೂವ್ ಆಗಿದೆ. ಮಾಡೆಲ್ ಪೇಪರ್ ಒಂದೇ ಓದೋದಲ್ಲ ಅಂತ ಎಕನಾಮಿಕ್ಸಲ್ಲಿ ಪ್ರೂವ್ ಆಗೋಗಿದೆ ಲಾಸ್ಟ್ ಇಯರ್ ಪೇಪರು. ಹಾಗಾಗಿ ಸೊ ಎಕ್ಸ್ಟ್ರಾ ಓದಿ. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ಇಯರ್ ಪೇಪರ್ ಕೊಟ್ಟ ತಕ್ಷಣ ಏನೋ ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ ಅಂತ ಅಂದ್ಕೋಬೇಡಿ. ಮಾಡೆಲ್ ಪೇಪರಲ್ಲಿರೋ ಕ್ವಶನ್ಸ್ ಯಾವುದು ಇಂಪಾರ್ಟೆಂಟು ಅನ್ನೋದು
ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಹೋದ ವರ್ಷ ಬಂದಿತ್ತು, ಹೋದ ವರ್ಷನೂ ಬಂದಿದೆ, ಈ ಸಲನೂ ಮಾಡೆಲ್ ಪೇಪರಲ್ಲಿದೆ ಅನ್ನೋದು ಸ್ವಲ್ಪ ಅದನ್ನು ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟು, 2 ಮಾರ್ಕ್ಸ್ ಇಂಪಾರ್ಟೆಂಟು, ಯಾವುದಾದ್ರು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಬ್ಯಾಲೆನ್ಸ್ ಇದ್ದರೆ ಇಂಗ್ಲೀಷ್ ಮೀಡಿಯಮರಿಗೆ ಆ ಪ್ರಾಬ್ಲಮ್ಮು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಪೇಷನ್ಸಿಂದ ಇರಿ. 100% ನಾನು ನಿಮಗೆ ಕೊಡ್ತೀನಿ. ಅದರಲ್ಲಿ ಏನು ಡಿಸ್ಕ್ರಿಮಿನೇಷನ್ ಇಲ್ಲ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅಂತ ಏನೂ ಇಲ್ಲ. ಎಲ್ಲರೂ ಕೂಡ ಸ್ಟೂಡೆಂಟ್ಸೇ. ಸ್ವಲ್ಪ ಟೈಮ್ ತಗೊಳುತ್ತೆ ಇರೋದು. ನಾನೊಬ್ಬಳೇ ಎಲ್ಲವನ್ನು ಮಾಡಿ ಅಪ್ಲೋಡ್ ಮಾಡೋ ಟೈಮ್ ತಗೊಳುತ್ತೆ. ಏನೋ ಸುಮ್ಮನೆ ಮಾಡಿ ಕೊಟ್ಟರೆ ಅದರಿಂದ ನಿಮಗೆ ಯೂಸ್ ಆಗಬೇಕು, ಸುಮ್ಮನೆ ವೀಡಿಯೋ ಮಾಡೋದಲ್ಲ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಿಷ್ಟು ಇನ್ಫಾರ್ಮೇಷನೊಂದಿಗೆ ಮತ್ತೆ ಬರ್ತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನಿರೋದು 2 ಎಕ್ಸಾಮು ಚೆನ್ನಾಗಿ ಬರೀರಿ. ಟೈಮ್ ವೇಸ್ಟ್ ಮಾಡಬೇಡಿ. ಎಕ್ಸಾಮ್ ಬರೋದ್ರ ಮೇಲೆ ಲೈಫ್ ಲಾಂಗ್ ಎಂಜಾಯ್ ಮಾಡೋದಿದ್ದಿದ್ದೆ. ಒಳ್ಳೆ ಸ್ಕೋರ್ ಮಾಡಬೇಕು. ಹಾಗಾಗಿ ದೆನ್ ಎಕನಾಮಿಕ್ಸ್ ಮುಗಿದ್ರ ಮೇಲೆ ನನ್ನ ಸಬ್ಜೆಕ್ಟ್ ಬಿಸ್ನೆಸ್ ಅಂತೂ ಕಂಪ್ಲೀಟ್ ಆಯಿತು. ಆ್ಯಂಡ್ ಅಕೌಂಟೆನ್ಸಿ 100% ಶ್ಯೂರ್ ಅಕೌಂಟೆನ್ಸಿಗೆ ನಾನು ರೆಡಿ ಮಾಡೇ ಮಾಡ್ತೀನಿ. ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬಿ ರೆಡಿ. ಎಕನಾಮಿಕ್ಸ್ ಚೆನ್ನಾಗಿ ಮಾಡ್ಕೊಂಡು ಬನ್ನಿ, ಒಳ್ಳೆ ಸ್ಕೋರ್ ಮಾಡ್ಕೊಂಡು ಬನ್ನಿ. ಅಕೌಂಟ್ಸಿಗೆ ಪ್ರಿಪೇರ್ ಆಗೋಣ. ಆ್ಯಂಡ್ ಅಫ್ಕೋರ್ಸ್ ಎಕನಾಮಿಕ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಿದ್ರೆ ಮಕ್ಕಳೇ, ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.